ಸಲದಳೊಡರಿದ ಜೀವ ಎಂತೂ ಮೊಗುಳೆ ಪೇಳ್ವರ್ತ್ ಎಂತೂ ಮೊಗುಳೆ ವರ್ಪಿಪನೇನ ಸೂನು ಎಂತೂ ಗುರುಕ್ತಂ ಮನನೋರಿದನು ತಾನು ಗತಿ 10ನೇದ ಕಥಿತ ನಿರೂಪಣಗಳೇಕಾದಶವಂ ತತಿಶಯಮಾಗಿರ ತಿಳಿಯಲ್ಲ ಪ್ರತಿಪಾದಿಪ ಇಲ್ಲಿ 4 ಭೂಮಿಕೆಗಳಲ್ಲೊಮ್ಮೆ ಗುರುನಾಥ್ ಮಹಾರಾಜ್ ಕಿ ಜೈ. ಲೋಕಹಿತ ಚಿಂತಕರಾಗಿರುವಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳವರಿಂದ ವಿರಚಿಸಲ್ಪಟ್ಟಂಥ ಪಾರಮಾರ್ಥ ಗೀತೆಯ 10ನೇ ಗತಿಯ 8ನೇ ನುಡಿಯ ಪ್ರಕಾರವಾಗಿ ಹೇಳ್ತಾ ಬಂದಾರ. ಈಗ 9ನೇ ನುಡಿ. ಎಷ್ಟನೇ ನುಡಿ ಆಯ್ತ್ರಪ್ಪ? ನಿನ್ ಎಷ್ಟನೇ ನುಡಿ ಹೇಳೈತಿ? ನಮಸ್ಕಾರ ಅವರ 8ನೇ ನುಡಿ ಮುಗ್ದೋದ್ರಿ. 9ನೇ ನುಡಿ ಇವತ್ತು ಓದ್ಬೇಕ್ರಿ. 9ನೇ ನುಡಿ ಚಾಲು ಅದಲ್ರಿ? ಹ್ಞೂನ್ರಿ. 8ನೇ ನುಡಿ ಒಳಗೆ ಏನ್ ಹೇಳ್ದಂಗ ಐತ್ರಿ? 8ನೇ ನುಡಿ ಒಳಗ್ ನೋಡ್ರಿ, ಈ ಮಹಾತ್ಮರು ಹೆಂಗ ಇರ್ತಾರಂದ್ರ 3 ಭೂಮಿಕೆ ಅಭ್ಯಾಸ ದೃಢ ಆದಾಗನೇ ಮೊದ್ಲ ಬ್ರಹ್ಮ ಅಪರೋಕ್ಷ ಜ್ಞಾನ ಆಗಿರ್ತದ. ಅಜ್ಞಾನಾದಿ ದುಃಖ ಎಲ್ಲ ನಿವೃತ್ತಿ ಆಗಿರ್ತಾವ. ಅವಾಗ ಸ್ವರೂಪ ಆವಿರ್ಭಾವ ಆಗಿರ್ತದ. ಅದಕ್ಕೆ ನಿಷ್ಕಲಂಕ ಮೋಕ್ಷ ಸ್ವರೂಪ ಅಂದ್ರ ಮೆಲ್ಲನೆ ಇವ್ರು ಅಭ್ಯಾಸ ಮಾಡ್ತಾ ಮಾಡ್ತಾ ಇನ್ನ ಮುಂದ ಜೀವನ್ಮುಕ್ತಿ ವಿಲಕ್ಷಣ ಆನಂದದೊಳಗನೆ ತೊಡಗ್ತಾರ್ರಿ. ನೋಡೋರ್ ದೃಷ್ಟಿಗೆ ವ್ಯವಹಾರ ಮಾಡಿದಂಗ ಕಂಡ್ರು ಅವ್ರು ವ್ಯವಹಾರದಲ್ಲಿ ಇರೋದಿಲ್ಲ. ಗ್ರಾಹಕ ಬುದ್ಧಿ ಅಂತ ಹೇಳಿದ್ರ ನೋಡ್ರಿ, ಏನ್ ಗ್ರಹಿಸಿದ್ರು ಅವ್ರು ವ್ಯವಹಾರ ಮಾಡಿದ್ರು ಅವ್ರ ಒಳಗ ಮೋಹ ಬುದ್ಧಿ ಇರುದಿಲ್ಲ, ಏನಿಲ್ಲ. ಚೈತನ್ಯ ಅವಸ್ಥೆಯಿಂದನೇ ತಿಳಿದೋರು ಇರ್ತಾರ ಅವ್ರು. ಎಲ್ಲದರ ಚೈತನ್ಯನ ಕಾಣ್ತಿರ್ತಾರ. ಕೂಟಸ್ಥ ನಾನೇ ಎಂಬ ಗಟ್ಟಿ ನಿರ್ಧಾರ ದೃಢ ಮಾಡಿಕೊಂಡು ಅವರು ಸ್ವಪ್ನ, ಇದೊಂದ್ ರೀತಿ 4ನೇ ಭೂಮಿಕೆ ಸ್ವಪ್ನ ಅವಸ್ಥೆ ರೀತಿಯೊಳಗೆ ಇರ್ತಾರಂತ್ರಿ ಅವ್ರು. ಒಟ್ಟ ವ್ಯವಹಾರಗಳು ಹೆಂಗ್ ಮಾಡ್ತಿರ್ತಾರಂದ್ರ ಕನಸಿನಾಗ ವ್ಯವಹಾರ ನಡೆದಿರ್ತಲ್ಲ, ಅದಕ್ಕೇನು ಸಂಬಂಧ ಇರಂಗಿಲ್ರಿ. ಹಂಗ ಇಲ್ಲಿ ಐತಿ ಜಾಗೃತ ಅವಸ್ಥೆ ಆದ್ರೂನು ಯಾವ ಸಂಬಂಧ ಇರ್ಲಾರ್ದಂಗ ಅವ್ರ ಏನೈತಿ ವ್ಯವಹಾರಗಳನ್ನ ಮಾಡ್ತಿರ್ತಾರ. ಅದಕ್ಕೆ 4ನೇ ಭೂಮಿಕೆ ಅಂದ್ರ ಕಿಚ್ಚೇಸ್ ವಿಚಾರಣೆ ಅಸಂಗತ್ವ ವಾಸನಾ ಕ್ಷಯ ಆಗಿರ್ತತಿ. ಆದ್ರೂ ಸ್ವಲ್ಪ ಈ ಕಡೆ ಬರ್ತಿರ್ತಾರ. ವ್ಯವಹಾರಗಳು ನಡೀತಿರ್ತಾವ. ಆದ್ರೂ ವ್ಯವಹಾರ ನಡೆದ್ರುನು ಅದರೊಳಗ ಕಮಲ ಪತ್ರದಂಗ ಯಾವುದು ನೀರ್ ಹೆಂಗ ಅಂಟುಗೊಳಗ್ಲು ಹಂಗ ಅವ್ರ ಯಾವದಕ್ಕೂನು ಅಂಟುಗೊಳ್ಳಾರ್ದಂಗ ಇರ್ತಾರ ಅನ್ನುವಂತ ವಿಚಾರವನ್ನು ಏನೇ ಬಂದ್ರು ಅದು ವೈರಾಗ್ಯದಿಂದ ಕಳ್ಕೊಂತಾರಂತ ಬಂದೈತಲ್ರಿ ನಿನ್ನಿದ್ರಾಗ. ಏಕರೂಪ ಮಲದಿಂದ ಮಲವನ್ನು ಹೇಗೆ ಕಳೆಯುತ್ತಾರ, ಆ ರೀತಿ ಎಲ್ಲ ಅವ್ರ ಕೆಬ್ಬನ್ನೇ ಕಡಿತಾರಲ್ರಿ, ಆ ರೀತಿ ಕಳ್ಕೊತಾರಂತ ಬಂದೈತಲ್ರಿ. ಅದ ಮನಸ್ಸ ಯಾವಾಗ ಮೊದಲ ವಾಸನೆಯಿಂದಂದ್ರ ಇದು ಇದ್ರೊಳಗ ಇರ್ತಾರ ಅವ್ರು. ಅಧ್ಯಾತ್ಮ ಇದ್ರೊಳಗಿದ್ರು ಪ್ರಪಂಚದೊಳಗ ಇದ್ರುನು ಅದು ಮನಸ್ಸು ಅವ್ರ ಕಲ್ಮಿಸ ಆಗಿರ್ತೈತಿ ಏನಂದ್ರ ಇಲ್ಲ. ಅದು ಸದ್ದು ವಿವೇಕದಿಂದ ಅದನ್ನ ಏನೈತಿ ಅದ ಕಡದ್ ಹಾಕಿರ್ತಾರ. ಅಂದ್ರೆ ಕಬ್ಬಣ ಹೆಂಗ ಕಡದ್ ಹಾಕ್ತಾರ ಹಂಗ ಇಲ್ಲಿ ಐತಿ ದುರ್ವಾಸನೆಗಳು ಇರುತ್ತಿರ್ಲ ಅವು ಅಂತಿ ಸದ್ವಾಸನೆಯಿಂದ ಅವ್ನ ಏನಾಗಿರ್ತೈತಿ ಅಂದ್ರ ಕಡದ್ ಹಾಕ್ಬಿಟ್ಟಿರ್ತಾರ. ಇನ್ನು 9ನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ ಸರ್ವದ್ವೈತಂ ತವನಳಿದಳಿದೆರ್ದ ನಿರ್ವ್ಯಾಪಾರವೇ ಮೈವಗೆರ್ದ ಯೋಗಿ ವಿಷಯದ ವಿಕಲ್ಪನೆಯಳಿದು ಆಗಳೆ ಪೂರ್ಣಾಹುಕೃತಿ ದಳೆದು ಸುಕೃತದ ಸೇಯನೆದು ಪೋಗಿ ಓಸಲದರಿಂ ನಿಜ ಸುಖ ತಾನಾಗಿ ಸಂತಸವೌದದ ಸುಖಮಯನಾಗಿಹನು ಚಿಂತಿಸುತ್ತದಂ ಚಿಂತಿಸದ ಸುಖ ಮೂರ್ತಿಯೊಳಹನು ಒಮ್ಮೆಮ್ಮೆ ಬಹಿರ್ಮುಖನಾಗಿಹನು ನೆಮ್ಮಿಯ ನಿಜ ಸುಖದ ಬಳಿಕದನು
ಸಂಚರಿಪಂ ಪರವೇಶದಂತೆ ಪಂಚಮ ಪದವಿದೆ ಸುಪ್ತಿಯ ಮಂತೆ. ಸರ್ವ ಅಂದ್ರ ಎಲ್ಲ, ಸರ್ವ ಅಂದ್ರ ಎಲ್ಲ, ದ್ವೈತವನು ಅಂದ್ರ ದ್ವೈತ ಪ್ರಪಂಚವನ್ನೇ ಅಳಿದು, ಅಂದ್ರೆ ದ್ವೈತ ಅಂದ್ರೆ ಎರಡು ಅನ್ನುವಂಥ ಪ್ರಪಂಚ ಅನ್ನುವಂಥದ್ದು ಅಳಿದು ಅವಶೇಷವಾಗಿರುವಂತ ಅಂದ್ರ ನಿತ್ಯ ವ್ಯಾಪಾರವೇ ಅಂದ್ರ ಏನೊಂದು ವ್ಯಾಪಾರವಿಲ್ಲದಂತ, ಅಂದ್ರೆ ಯಾವಾದ ನಿತ್ಯ ಯಾವಾದ ವ್ಯಾಪಾರ ಅಂದ್ರೆ ಈ ಪ್ರಪಂಚದೊಳಗೆ ಇದ್ರೂ ಅದು ನಿತ್ಯ ವ್ಯಾಪಾರದೊಳಗಿದ್ರೆ ಏನೊಂದು ವ್ಯಾಪಾರವಿಲ್ಲದಂತ, ಏನೊಂದು ಇಲ್ಲದಂಗ ವಸ್ತುವೆ ಮೈಯಾಗಿರ್ದಂದ್ರ ಸ್ವರೂಪವಾಗಿರ್ದಂದ್ರೆ ಎಲ್ಲದರಲ್ಲೂ ತನ್ನ ಸ್ವರೂಪವನ್ನೇ ನೋಡ್ತಿರ್ತಾನ. ಯೋಗಿ ಅಂದ್ರೆ ಯೋಗಿಯು. ವಿಷಯದಂದ್ರ ಇಹಪರದ ವಿಷಯಗಳು, ವಿಷಯಪರದ ಇಲ್ಲಿ ಅದರಲ್ಲಿ ವಿಷಯಗಳಲ್ಲಿ ಸ್ವರ್ಗ ಲೋಕದಂತ ವಿಷಯಗಳಾಗಿ ನಿರ್ವಿಕಲ್ಪನೆಯನ್ನು ಅಂದ್ರ ಸಂಕಲ್ಪವನ್ನೇ ಅಳಿದು, ಅಂದ್ರೆ ಸಂಕಲ್ಪ ವಿಕಲ್ಪಗಳು ಎಲ್ಲಾನು ಅಳೆದು ಬಿಟ್ಟಿರ್ತಾನ. ಅಳಿದು ನಾಶ ಮಾಡಿ ಆಗಳೆಂದ್ರ ತಕ್ಷಣವೇ ಪೂರ್ಣ ಕೃತಿ ಅಂದ್ರ ಪೂರ್ಣ ಬ್ರಹ್ಮವೇ ನಾನೆಂಬ ಅಹಂಕಾರವನ್ನು ಅಂದ್ರೆ ದಳೆದು ಅಂದ್ರೆ ಹೊಂದಿ, ಈ ಸಂಸ್ಕೃತಿ ವಾಸನೆಯು ಅಂದ್ರೆ ಈ ಸಂಸಾರದ ಇಚ್ಛೆಯು ಅದು ಹೋಗಿ ಅಂದ್ರೆ ನಷ್ಟವಾಗಿ, ಅಂದ್ರೆ ಸಂಸಾರದ ವಿಷಯಗಳ ಪ್ರಾತ್ಯತ್ಯ ಎಲ್ಲ ನಷ್ಟವಾಗಿ, ಓಸರಿಸದ ಅಂದ್ರೆ ಉಪಮಾನವಿಲ್ಲದ ನಿಜ ಸುಖ ಅಂದ್ರ ನಿಜ ಸುಖ ಸ್ವರೂಪ ಸುಖ ಅಂದ್ರೆ ನಿಜ ಸುಖ ಅಂದ್ರೆ ಸ್ವರೂಪದ ಸುಖ, ಅದೇನು ಉಪಮಾರಹಿತವಾಗಿರ್ತದ. ತಾನಾಗಿ ಅಂದ್ರೆ ತಾನಾಗಿ ಸತ್ಯತ ಅಂದ್ರೆ ಯಾವಾಗಲೂ ಸಂತತ ಅಂದ್ರೆ ಯಾವಾಗಲೂ ಅಂತರ್ಮುಖವಾಗಿ ಅಂದ್ರೆ ಯಾವಾಗಲೂ ಅಂತರ್ಮುಖ ಅಂದ್ರೆ ಒಟ್ಟ ವಿಷಯಗಳ ಕಡೆ ಇರ್ಲಾರ್ದನ ತನ್ನ ವೃತ್ತಿ ಏನೈತಿ ಆ ಆತ್ಮನ ಕಡೆನ ಅವ್ರ ಮುಖ ಏನೈತಿ ಇರ್ತಾರ್ರಿ. ನೋಡೋರ್ದು ಇಷ್ಟೊಂದು ಇದು ಇರ್ತೈತಿ, ಆದ್ರ ಒಳಗ ಅವ್ರ ಏನಾಗಿರ್ತೈತಿ ಅಂದ್ರೆ ಅಂತರ್ಮುಖ ಆಗಿರ್ತೈತಿ. ಅಂತರ್ಮುಖ ವೃತ್ತಿ ಉಳ್ಳವರಾಗಿರುವನು. ಚಿಂತಿಸದೆ ಅಂದ್ರೆ ಬೇರೊಂದು ಇಚ್ಛಿಸದೆ ಅಂದ್ರೆ ಚಿಂತಿಸದೆ ಬೇರೊಂದು ಯಾವ್ದಾರ್ದು ವಿಷಯಗಳು ಇಚ್ಛೆ ಐತೆ ಅಂದ್ರೆ ಇಲ್ಲ. ಸುಮೂರ್ತಿ ಇಚ್ಛೆ ಅಂದ್ರೆ ಹೊಳೆಯುವನು ಅಂದ್ರೆ ಸುಖದಲ್ಲಿಯೇ ತಲ್ಲೀನನಾಗುವ, ಆ ಆನಂದ ಸುಖದಲ್ಲಿ ಅಂತ ತಲ್ಲೀನವಾಗಿ ಬಿಟ್ಟಿರ್ತಾನ. ಒಮ್ಮೊಮ್ಮೆ ಅಂದೊಂದು ಕಾಲಕ್ಕೆ ಬಹಿರ್ಮುಖನಾದನು, ಹೊರಗೆ ವೃತ್ತಿ ಬಂದ ಕಾಲಕ್ಕೆ ಒಮ್ಮೆನ ಸ್ವರೂಪಭೂತವಾದ ನಿಜ ಸುಖವದು ಅಂದ್ರೆ ಯಥಾರ್ಥವಾದಂಥ ಸುಖವು ಬಳಿಸಂದು ಅಂದ್ರೆ ಕ್ರಮ ಹಿಡಿದು ಪರವಶನಂತೆ ಅಂದ್ರೆ ಸುರಾಪಾನ ಪುರುಷನಂತಾರೆ. ಪರವಶನಂದ್ರ ಈಗ ಸುರ ಅಂದ್ರ ಈ ಶೆರೆ ಕುಡ್ದವ್ರು ಇರ್ತಾರಲ್ರಿ, ಎಲ್ಲಿ ಬಿದ್ದಿನ ಅನ್ನೋದು ಗೊತ್ತಿರಲ್ಲ, ಎಲ್ಲಿ ಎದಿನ ಅನ್ನೋದು ಗೊತ್ತಿಲ್ಲ, ಏನ್ ಮಾತಾಡ್ತೀನಿ ಅನ್ನೋದು ಗೊತ್ತಿರೋದಿಲ್ಲ ನೋಡ್ರಿ. ಅವ್ರಿಗೆ ಏನು ಪ್ರಜ್ಞೆನೇ ಇರಲ್ಲ. ಯಾವಾಗ ನಿಶೆ ಇಳಿದಾಗ ಅವ್ರು ಏನ್ ಮಾಡ್ತಾರೆ, ಎಲ್ಲ ಬಿಟ್ಟು ಹಿಂಗಿಂಗ್ ಮಾತಾಡ್ದಲ್ಲ ನನಗೆ ಏನ್ ಮಾತಾಡಿ ನನಗ ಗೊತ್ತಿಲ್ಲ ಅಂತ ಹೇಳ್ತಾನ. ಹಂಗ ಅವ ಹೆಂಗಿರ್ತಾನ, ಏನ್ ಅದೀನಿ ಏನ್ ಮಾಡ್ತೀನಿ ಅನ್ನುವಂತ ಅದ್ರೊಳಗ ಅವ ಇದ್ದಿರ್ದೇ ಇಲ್ಲ. ಆ ಆತ್ಮನು ಸಂಧಾನದೊಳಗನ ಪರವಶನಂದ್ರೆ ಸೆರೆ ಕುಡ್ದವನಂಗಿರ್ತಾನ. ಸುರಪಾನ ಪುರುಷನಂತೆ ಸಂಚರಿಪನು ಅಂದ್ರೆ ಸಂಚರಿಸುವನು. ಇದು ಆ ಅವಸ್ಥೆಯನ್ನು ಸುಷುಪ್ತಿಯಂತೆ ಅಂದ್ರೆ ಸುಷುಪ್ತಿ ವ್ಯವಸ್ಥೆಯೆಂದು. ಪಂಚಮ ಅಂದ್ರೆ ಪದವು ಐದನೇ ಅವಸ್ಥೆಯನ್ನು ತಾತ್ಪರ್ಯ. ನಂತರ ಆನಂದಿನಿ ಎಂಬ ಐದನೇ ಭೂಮಿಕೆಯಿಂದ ಅಂದ್ರೆ ಆನಂದಿನಿ ಎಂಬ ಐದನೇ ಭೂಮಿಕೆಯಿಂದ ಯೋಗಿಯನ್ನು ಸ್ಥಿತಿಯನ್ನು ವರ್ಣಿಸುತ್ತಾರೆ. ಹೇಗೆಂದರೆ ಹೇಗೆಂದರೆ 3ನೇ ಭೂಮಿಕೆ ಉಳ್ಳ ಯೋಗಿಗೆ ಈ ಜಗತ್ತು ವ್ಯಾವಹಾರಿಕ ಸತ್ತಾವುಳ್ಳವನಾದ್ದರಿಂದ ಜಾಗೃತ ಅವಸ್ಥಾ ಎಂದು ಹೇಳಲ್ಪಟ್ಟಿತು. 4ನೇ ಭೂಮಿಕೆ ಉಳ್ಳ ಯೋಗಿಗೆ ಈ ಜಗತ್ತು ಪ್ರತಿಭಾಷಿಕ ಸತ್ತೆಯಾಗಿ ತೋರುವುದರಿಂದ ಸ್ವಪ್ನ ಅವಸ್ಥೆ ಎಂದು ಹೇಳಲ್ಪಟ್ಟಿತು. ಅಂದ್ರ ಶರಣ ಅಂದ್ರೆ ಇದೇನಂತ ಅನಂತ ಆನಂದಿನಿ ಎಂಬ 5ನೇ ಭೂಮಿಕೆಯಲ್ಲಿ ಇದ್ದ ಯೋಗಿಯು ಸ್ಥಿತಿಯನ್ನು ವರ್ಣಿಸಿದರೆ ಹೇಗೆಂದರೆ 3ನೇ ಭೂಮಿಕೆ ಉಳ್ಳ ಯೋಗಿಗೆ ಈ ಜಗತ್ತು ವ್ಯಾವಹಾರಿಕ ಸತ್ಯವುಳ್ಳದಾಗಿದ್ದರಿಂದ ಜಾಗೃತ ಅವಸ್ಥೆ ಎಂದು ಹೇಳಿಸಿಕೊಳ್ಳುತ್ತಂದ್ರೆ ಇದು
ಏನೈತಿ ವ್ಯವಹಾರ ಅವನಿಗೆ ಏನೈತಿ ಜಗತ್ತು ವ್ಯಾವಹಾರಿಕವಾಗಿ ಸತ್ಯ ಉಳ್ಳದಾಗಿರುವುದರಿಂದ ಅದು ಸತ್ಯ ಇಲ್ಲದಿದ್ರು ಸತ್ಯ ಅಂತ ಹೆಂಗ ನಾವು ಇದು ಮಾಡ್ತೇವಲ್ಲ ಹಂಗ ಜಾಗೃತ ಅವಸ್ಥೆ ಎಂದು ಹೇಳಲ್ಪಟ್ಟಿತು. ಅದೊಂದು ಜಾಗೃತ ಅವಸ್ಥೆ ಅಂತ ಹೇಳ್ಪಟ್ಟು. 4ನೇ ಭೂಮಿಕೆ ಉಳ್ಳ ಯೋಗಿಗೆ ಈ ಜಗತ್ತು ಪ್ರತಿಭಾಸಿಕವಾದ ಸತ್ಯವಾಗಿ ತೋರುವುದರಿಂದ ಇದು ಸತ್ಯವಾಗಿ ತೋರುವುದರಿಂದ ಸ್ವಪ್ನ ಅವಸ್ಥೆ ಎಂದು ಹೇಳಲ್ಪಟ್ಟು. ಅದರ ಸತ್ಯಯಾಗಿ ತೋರುವುದರಿಂದ ಸ್ವಪ್ನ ಅವಸ್ಥೆ ಎಂದು ಹೇಳಿಸಿಕೊಳ್ಳುತ್ತೆ. ಇದು ಸತ್ಯವಾಗಿ ತೋರ್ತೈತಿಲ್ರ. ಯಾವ ಸ್ವಪ್ನದ ನಾವು ಸತ್ಯವಾಗಿ ಅದೇ ಸತ್ಯತೆ ಅವು ನಂಬ್ಕೊಂಡ್ ಕೂತಿರ್ತೇವಿಲ್ರಿ. ಜಾಗರ್ಕೋಸ್ಕರ ಅಯ್ಯೋ ನಾವ್ ಎಷ್ಟು ಅದು ಖರೆ ನಂಗ ಆಗಿಬಿಟ್ಟಿತ್ ನೋಡ್ ನಮಗ ಅಂತೇಳಿ ಅಂತೇವಿಲ್ಲೋ. ಏನೋ ಹತ್ತಿರ್ತಾನ ಕರ್ದಿರ್ತಾನ ಹೋಗಿರ್ತಾನ ಭಯ ಆಗಿರ್ತೈತಿ ಎಲ್ಲ ಆಗಿರ್ತೈತಿ. ಆದ್ರೆ ಅದ ಸತ್ಯ ಅಂತ ಕೂತಿ ಬಿಟ್ಟಿರ್ತಾನ. ಯಾವಾಗ ಜಾಗರ್ಕೊಂಡ ಅಯ್ಯೋ ನಾವ್ ಎಷ್ಟು ಅದಕ್ಕೆ ಸುಳಿದಕ್ಕೆ ಎಷ್ಟು ನಾವು ಸತ್ಯ ಕೂತೇವಲ್ಲ ಅಂತೇಳಿ ಅವನಿಗೆ ಹೆಂಗ್ ಇದಾಯ್ತು. ಹಂಗಿದು ಜಾಗೃತ ಅವಸ್ಥೆ ಆದ್ರೂ ಯೋಗಿಗೆ ಏನಾಗುತ್ತಂದ್ರ ಮೊದಲು ಅಜ್ಞಾನ ಕಾಲದಲ್ಲಿ ಇದು ಸತ್ಯ ಅಂತ ತಿಳ್ಕೊಂಡಿದ್ದ. ಯಾವಾಗ ಜ್ಞಾನ ಆಯ್ತು ಅಂದ್ರೆ ಇದು ಪ್ರಪಂಚ ಏನೈತಿ ಅಂದ್ರೆ ಇದು ಸ್ವಪ್ನ ಅವಸ್ಥೆ ಹೆಂಗ ತೋರ್ತತಿ ಹೇಳಲ್ಪಟ್ಟಿತು. ಶರೀರ ಕಾಲದಲ್ಲಿ ಮೇಘಗಳನ್ನು ಅಡಗುತ್ತಿರಲಿಕ್ಕೆ ಕೇವಲ ಆಕಾಶವೇ ಹೇಗಿರುವುದೋ ಹಾಗೆ 5ನೇ ಭೂಮಿಕೆಯಲ್ಲಿ ಯೋಗೀಶ್ವರನಿಗೆ ಪ್ರತಿಭಾಸಿಕ ತ್ರಿಪುಟಿಯ ಕೂಡ ತೋರಿದರಿಂದಲೂ ಅಂದ್ರ ಶುದ್ಧ ಚಿನ್ಮಾತ್ರನಾತ್ಮ ಲಕ್ಷಣದಿಂದ ಅಂದ್ರೆ ತ್ರಿಪುಟಿ ಜ್ಞಾತೃ ಜ್ಞಾನ ಧ್ಯೇಯ ಅಂತೇಳಿ ತ್ರಿಪುಟಿಗಳದಲ್ಲ ಅವಕ್ಕೆಲ್ಲಕ್ಕೂ ಅತೀತವಾದಂತ ತೋರಿದರಿಂದಲೂ ಅದು ತೋರ್ದಿದ್ರು ಅದು ಶುದ್ಧ ಆತ್ಮ ಚೈತನ್ಯ ರೂಪ ಅಂದ್ರ ಅದರೊಳಗು ಏನೈತಿ ಶುದ್ಧವಾದಂತ ಆ ಪರಬ್ರಹ್ಮ ಸ್ವರೂಪವನ್ನೇ ನೋಡ್ತಿರ್ತಾರ ಲಕ್ಷ್ಯದಿಂದ. ಅವಶೇಷವಾದರಿಂದಲೂ ಅಂದ್ರ ವಿಶೇಷವಾಗಿ ಸುಪ್ತಿ ಅವಸ್ಥೆಯಲ್ಲಿ ಉಳ್ಳವರೆಂದು ಹೇಳಿಸಲ್ಪಡುತ್ತದೆ. ಅಂದ್ರ ಸುಪ್ತಿ ಅವಸ್ಥೆ ಒಳಗಿದ್ದು ಅಂತೆ ಹೆಂಗ ನಿದ್ದೆ ಒಳಗೆ ಹೆಂಗಿರ್ತಾನ ಹಂಗಿರ್ತಾನ. ಅಂದರೆ ತಮೋರೂಪವಾದ ಸುಸುಪ್ತಿ ಅವಸ್ಥೆಯಲ್ಲಿ ಕಿಂತು ಗೌಣ ರೂಪ ಸುಸುಪ್ತಿ ಅವಸ್ಥೆ ಉಳ್ಳವನೆಂಬ ತಾತ್ಪರ್ಯವು. ಅಂದ್ರೆ ಗೌಣ ಅಂದ್ರೆ ಅಷ್ಟೊಂದು ಪ್ರಾಮುಖ್ಯ ಇಲ್ಲ. ಆದ್ರ ಅವ ಏನಿರ್ತಾನ ಸ್ವಪ್ನದ ನಿದ್ದೆ ಒಳಗೆ ಹೆಂಗ ಆನಂದವನ್ನ ಇರ್ತೈತಿಲ್ಲ ಹಂಗ ಅವ ಇರ್ತಾನ. ಅದರಿಂದಲೇ ಯೋಗಿಯು ಪಂಚಮ ಭೂಮಿಕೆಯನ್ನು ಹೊಂದಿರಲಿಕ್ಕೆ ಅಂದ್ರೆ ಪಂಚಮ 5ನೇ ಭೂಮಿಕೆ ಹೊಂದಿದವನು. ಅವನಿಗೆ ಈ ದೃಶ್ಯವಾದ ಪ್ರಪಂಚವು ಕಿಂಚಿತ್ತಾದರೂ ಅಂದ್ರೆ ಸ್ವಲ್ಪವಾದರೂ ತೋರುವುದಿಲ್ಲ. ಅವಾಗೇನೋ ಸ್ವಲ್ಪ ತೋರ್ತೈತಿ ಅಂದ್ರೆ ಇಲ್ಲ. ಅದರಿಂದ ಏನೊಂದು ವ್ಯಾಪಾರ ಅಂದರೆ ತ್ರಿಪುಟಿ ವ್ಯವಹಾರ ಇಲ್ಲದರಿಂದ ಯಾವ ತ್ರಿಪುಟಿ ವ್ಯವಹಾರಗಳು ಇರಂಗಿಲ್ಲ. ನಿರ್ವ್ಯಾಪಾರವಾದಂದ್ರೆ ಸ್ವರೂಪ ಉಳ್ಳವನಾಗಿರ್ತಾನೆ. ಅಂದ್ರೆ ಯಾವ ವ್ಯವಹಾರಗಳನ್ನು ಇಲ್ಲಾರ್ದನ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಇರ್ತಾನ. ಯಾರು ಕೊಟ್ರು ಅಂತಾನ ಕೊಡ್ಲಿಕ್ಕೂ ಅದು ಉಣ್ಬೇಕು ತಿನ್ಬೇಕು ಅನ್ನೋಂಥ ಭಾವ ಹೋಗ್ಬಿಡ್ತೈತಿ. ಎಲ್ಲ ಮಾಡುದು ತಿನ್ನುದು ಉಣ್ಣುದು ಯಾವುದು ಇರಂಗಿಲ್ಲ. ತನ್ನ ಆನಂದದೊಳಗೆ ತಾ ಇರ್ತಿರ್ತಾನ. ಯಾರಾದ್ರೂ ಪುಣ್ಯಾತ್ಮರು ಕೊಟ್ರನ್ನ ಅಂತ ಮಹಾತ್ಮರಿಗೆ ಅನ್ನ ಆಹಾರಗಳನ್ನು ಕೊಟ್ಟೋರಿಂದ ಅಂಥವ್ರು ದೊಡ್ಡ ಪುಣ್ಯ ಇರ್ತೈತಿ ಅವ್ರಿಗೆ. ಅವ್ರು ಕೊಟ್ರು ಉಂತಾರ ಕೊಡ್ಲಿಕ್ಕೆ ಅದ್ರ ಬಗ್ಗೆ ಯಾವ್ದು ವಿಚಾರನೂ ಮಾಡ್ತಾನ. ಆನಂದದೊಳಗ ಇದ್ದು ಬಿಡ್ತಾರ ಅವ್ರು. ಶಾಂತ ಸ್ವರೂಪನಾದರೆ ಯಾವುದೊಂದು ವಿಷಯವನ್ನು ಅಪೇಕ್ಷಿಸದೆ ಯಾವುದ್ರ ಬಗ್ಗೆ ಅಪೇಕ್ಷೆ ಮಾಡದೆ ಕೇವಲ ಅಖಂಡವಾದ ಪರವಸ್ತುವೇ ನಾನೆಂದು ಅಂದ್ರೆ ಅಖಂಡವಾದಂತ ಆ ಪರವಸ್ತುನ ತಾನೆಂದು ನನ್ಕಿಂತ ಭಿನ್ನ ಇದ್ರೆ ಮತ್ತೊಂದು ವಸ್ತುಗಳನ್ನು ಬಗೆಸ್ತಾನ. ತನಕಿಂತ ಭಿನ್ನವಾದಂತ ವಸ್ತುಗಳನ್ನೇ ಇಲ್ಲ ಅಂದಾಗ ಅವ ಅಖಂಡ ಆನಂದದಲ್ಲಿ ಆ ಆನಂದ ಸಾಗರದಲ್ಲಿ ತೇಲಾಡ್ತಿರ್ತಾನ. ನಾನೆಂದು ಸ್ವರೂಪ ಅನುಸಂಧಾನ ಮಾಡುವಂತವನಾಗಿರುವನು. ಅಂದ್ರೆ ಸ್ವರೂಪ ಅನುಸಂಧಾನದಲ್ಲಿನೇ ಇರ್ತಾನ. ಅಂದರೆ ಹೊರಗೆ ವ್ಯಾಪಾರವನ್ನು ಮಾಡತಕ್ಕವನಂತೆ ತೋರಿ ಬಂದರೂ ಯಾವಾಗಲೂ ಅಂತರ್ಮುಖವಾದ ವೃತ್ತಿ ಉಳ್ಳವನೆಂಬ ಭಾವ. ಅಂದ್ರೆ ಯಾವಾಗಲೂ ಮಾಡ್ತಾನ ಅನ್ನೋರ್ಗತ್ಲೆ ಕಾಣ್ರು ಅವ್ ಏನಿರ್ತೈತಿ ವೃತ್ತಿ ಏನೋ ಹೆಂಗೋ ಮಾಡ್ತಿರ್ತಾನ. ಆದ್ರೆ ಅವ್ನ ವೃತ್ತಿ ಅಲ್ಲಿ ಇರಂಗೇ ಇಲ್ಲ. ಅವ್ನ್ ಯಾವ್ದು ಇರ್ತೈತಿ ಆ ಆತ್ಮಾನುಸಂಧಾನದಲ್ಲಿನೇ ಅಲ್ಲೇ ವೃತ್ತಿಯನ್ನ ಒಂದಂತೆ ಲೀನ್ ಆಗಿರ್ತೈತಿ. ಅದರಿಂದ ಸಂತತ ಅಂದ್ರೆ ಶಾಂತವಾಗಿರೋದ್ರಿಂದ ಅಂದ್ರೆ ಯಾವಾಗ್ಲೂ ಶಾಂತ ವೃತ್ತಿ ಇರ್ತೈತಿ. ನಿದ್ರಿತ ಪುರುಷನಂತ ನಿದ್ರಾ ಮಾಡುವಂತ ಪುರುಷ ಯಾವಾಗ ಹೆಂಗ್ ಶಾಂತವಾಗಿ ಇದು ನಿದ್ದೆ ಒಳಗೆ ಇರ್ತಾನಲ್ಲ ಹಂಗಿರ್ತಾನ ತೋರುನು. ಒಂದು ವೇಳೆ ವೃತ್ತಿಯು ಬಹಿರ್ಮುಖವಾದಾಗ್ಯಾದರೂ ವೃತ್ತಿ ಮತ್ ಹೊರಗೆ ಬಂತಂದ್ರೂ ಆ ವೃತ್ತಿ ಸ್ವರೂಪ ಸುಖವನ್ನೇ ಗ್ರಹಿಸಿಕೊಂಡೇ ಹೊರಗೆ ಬರುತ್ತಿರುತ್ತದೆ. ಹೇಗೆಂದ್ರೆ ಸುಸುಪ್ತಿ ರೂಪ ಬ್ರಹ್ಮಾನಂದದಲ್ಲಿ ಮಗ್ನನಾದ ಪುರುಷನು ಎಚ್ಚರ ನಂತರ ಕೆಲವು ಹೊತ್ತು ಅವನ ವೃತ್ತಿ ವಾಸನಾನಂದವನ್ನು ಹೇಗೆ ಸ್ವೀಕಾರ ಕೊಂಡಿರುತ್ತದೆಯೋ ಹಾಗೆ ಆತನ ವೃತ್ತಿ ಆದರೂ ಇರುತ್ತದೆ. ಅಂದ್ರೆ ಅವ ಏನಿರ್ತಾನ ಅಂದ್ರೆ ಸುಸುಪ್ತಿ ಅವಸ್ಥೆಯೊಳಗ
ನಿದ್ರೆ ಮಾಡ್ದ ಬ್ರಹ್ಮಾನಂದದೊಳಗಂದ್ರ ನಿದ್ದೆ ಮಾಡಾಕತ್ತಿರ್ತಾನ. ಅವಾಗ ಎಬ್ಸಿರ್ತೇವಿ. ಎಬ್ಸಿರ್ತದ ಲಗುನ ಎದ್ದು ಕೂಡ ಹಂಗ ಹೊರಗ ವಿಷಯಗಳ ಆಕಾರ ಆಗಂಗಿಲ್ಲ ವೃತ್ತಿ. ಎದ್ದು ಕೂಡ ಸ್ವಲ್ಪ ಕುಂಡಿರ್ತಾನ. ಕುಂತು ಅದ ತೂಗುಡ್ಕಿ ಒಳಗ ತೂಗುಡ್ಸೋತ ಕುಂಡಿರ್ತಾನ. ಯಾಕೆ ಕುಂಡಿರ್ತಾನ ಅಂದ್ರ ಅದು ಬ್ರಹ್ಮಾನಂದದೊಳಗ ಆನಂದದೊಳಗ ಹೊರಗ್ ಬರ್ಬೇಕಾದ್ರ ಅದು ಹೆಂಗ ನೀರೊಳಗ ನಾವು ಕೊಡ ಬಿಟ್ಟಿರ್ತೇವಿ ಬಾಯಿ ಒಳಗ. ಆ ಬಾವಿ ಒಳಗ ಕೊಡ ಬಿಟ್ಟಿರ್ತೇವ. ಅದು ನೀರ್ ತುಂಬ್ಕೊಂಡ್ ಬರಾಗ ಅದ್ ನೀರ್ ಹೆಂಗ್ ಸೋರ್ಸ್ಕೊತ ಕೊಡ ತುಂಬ ಸೋರ್ಸ್ಕೊತ ಬರ್ತೈತಿಲ್ರಿ ಮ್ಯಾಗ್ ಬರಾಗ. ಹಂಗ ಇದು ಬ್ರಹ್ಮಾನಂದದೊಳಗ ಇದ್ದಾಗ ಹೊರಗ್ ಬರ್ಬೇಕಾದ್ರ ಜಾಗೃಕ್ ಬರ್ಬೇಕಾದ್ರ ಆ ಆನಂದದೊಳಗನ ಇರ್ತಾರ. ಗಸಕನ ವಿಷಯ ಆಕಾರ ಆಗುದಿಲ್ಲ. ಆ ತೂಗುಡ್ಸ್ಕೋತ ಸ್ವಲ್ಪ ಗಸಕನ ಎದ್ದು ಕೂಡ ಹೊರಗ್ ಬರಂಗಿಲ್ಲವ. ಅಲ್ಲೇ ಸ್ವಲ್ಪ ಕುಂತು ಆ ತೂಗುಡ್ಸ್ಕೋತ ಆ ಆನಂದಗಳನ್ನ ಅನುಭವಿಸ್ತಿರ್ತಾನವ. ಹಂಗ ಬ್ರಹ್ಮಾನಂದದ ಹೆಂಗ ಅನುಭವಿಸ್ತಾನ ಇವನಾದರೂ ಹೊರಗ್ ವ್ಯವಹಾರಗಳನ್ನ ಮಾಡಾಕ್ ಒಂದ್ ವೇಳೆಗ ಮಾಡಾಕ ಹೊರಗ ಸ್ವಲ್ಪ ಹೊರಗ್ ವೃತ್ತಿ ಬಂದ್ರುನು ಮತ್ ಒಳಗ ಏನಿರ್ತೈತಿ ಒಳಗ ಅದೇ ಕುಡ್ಗಿ ಒಳಗ ಹೆಂಗ ಅವ ಇರ್ತಾನ ಹಂಗ ಬ್ರಹ್ಮಾನಂದ ಆನಂದದೊಳಗನ ಇರ್ತಿರ್ತಾನವ. ಮಗ್ನನಾದ ಪುರುಷನು ಎಚ್ಚರವಾದಂತೆ ಕೆಲವು ಹೊತ್ತು ಅವನ ವೃತ್ತಿ ಯಾವ ವಾಸನಾನಂದವನಂದ್ರ ವಾಸನಾನಂದ ವಿಷಯಾನಂದ ಬ್ರಹ್ಮಾನಂದ ವಾಸನಾನಂದ ಅಂತೇಳಿ 8 ಆನಂದದೊಳಗೆ ಹೇಳ್ತಾರೆ. ಅದರ ವಾಸನಾನಂದವನ್ನು ಹೇಳ್ತಾರೆ. ಹೀಗೆ ಸ್ವೀಕಾರ ಮಾಡಿಕೊಂಡಿರುತ್ತದೆಯೋ ಹಾಗೆ ಈತನ ವೃತ್ತಿಯಾದರೂ ಇರುತ್ತದೆ. ಅದರಿಂದ ಸ್ವರೂಪಾನಂದವನ್ನು ಗ್ರಹಿಸಿಕೊಂಡು ಅಂದ್ರೆ ಆ ಸ್ವರೂಪಾನಂದದಲ್ಲಿ ಗ್ರಹಿಸನ್ನು ಅದರೊಳಗೆ ಇರ್ತಾನ ಎಂಬ ವೃತ್ತಿಯನ್ನು ಅನುಸರಿಸಿ ಸಂಚಾರ ಮಾಡುತ್ತಿರೋನು. ಅಂದ್ರೆ ಸಂಚಾರ ಮಾಡ್ತಿರ್ತಾನ, ಯಾವ ಅಡ್ಡಾಡ್ತಿರ್ತಾನ ಮಾಡ್ತಿರ್ತಾನ ಅಂದ್ರೆ ಅವ್ನ ವೃತ್ತಿ ಎಲ್ಲಿ ಇರ್ತೈತಿ ಅಂದ್ರೆ ಅಲ್ಲೇ ಇರ್ತೈತಿ. ಅವ್ನ ಕಡೆ ಎಲ್ಲಿ ಇರ್ತೈತಿ ಅಂದ್ರೆ ಅಲ್ಲಿ ಆತ್ಮಾನುಸಂಧಾನದಲ್ಲಿ ಅವನ ವೃತ್ತಿ ಇರ್ತೈತಿ. ಆ ಕಾಲಕ್ಕೆ ಪರವಶನಂತೆ ಅಂದ್ರೆ ಪರವಶನಂಗ ಅಂದರೆ ಹುಚ್ಚರಂಗ ಇರ್ತಾನ. ಒಟ್ಟ ಪರವಶನಂಗ ಇರ್ತಾನ. ಮಂದಿರ ಮದನನಂತೆ ಅಂದ್ರೆ ಶೆರೆ ಕುಡದಂತೆನಂತೆ ಇರ್ತಾನ. ಅಥವಾ ತೊಳಲಾಡಿಕೆ ಉಳ್ಳ ಪುರುಷನಂತೆ ತೋರುವನು. ಅಂದ್ರ ತನ್ನ ಆನಂದದೊಳಗೆ ಎಲ್ಲಿ ಹೊಕ್ಕಿನಿ ಏನ್ ಮಾಡ್ತೀನಿ ಅನ್ನೋಂಥದ್ದನ್ನು ಇರಂಗಿಲ್ಲ ಅವನಿಗೆ. ಈ ಭೂಮಿಕೆಯಲ್ಲಿ ಯೋಗಿಯು ಅತ್ಯಂತ ನಿರ್ವಾಸನಾ ಚಿತ್ತವುಳ್ಳವನಾಗಿರುತ್ತಾನೆಂಬುದು ತಾತ್ಪರ್ಯ. ಅಂದ್ರೆ ಯಾವ ವಾಸನೆಗಳನ್ನು ಇರಲ್ಲ. ನಿರ್ವಾಸನೆ ಅಂದ್ರೆ ಯಾವ ವಾಸನೆನೂ ಅವನಲ್ಲಿ ಇರೋದಲ್ಲ. ಅವ ತನ್ನ ಆನಂದದಲ್ಲಿ ತನ್ನ ಸ್ವರೂಪದಲ್ಲಿನೇ ಅವ ಏನ್ ಮಾಡ್ತಿರ್ತಾನ, ಸಂಚಾರ ಮಾಡ್ತಿರ್ತಾನ, ವ್ಯವಹಾರ ಮಾಡ್ತಿರ್ತಾನ ಅನ್ನೋರು ಕಂಡಿರ್ತೈತೆ. ಅವನು ಯಾವ ವ್ಯವಹಾರಗಳನ್ನು ಇರಂಗಿಲ್ಲ. ಅವನ ವೃತ್ತಿ ಎಲ್ಲಿರ್ತೈತೆ ಆ ಪರಬ್ರಹ್ಮ ಸ್ವರೂಪದಲ್ಲಿ ಆ ಆತ್ಮಾನುಸಂಧಾನದಲ್ಲಿನೇ ತನ್ನ ಸ್ಥಿತಿಯೊಳಗನ ಇರ್ತಾನ. ಇದ್ರೂನು ಅದು ಸುಮ್ ಹಿಂಗೆ ವ್ಯವಹಾರ ನಡೆದಿರ್ತೈತೆ ಹಂಗೆ. ಆದ್ರೆ ಅದ್ರೊಳಗ ನಿಷ್ಠ ಇಟ್ಟು ಅದನ್ನ ಮಾಡ್ಬೇಕು ಇದನ್ನ ಮುಗಿಸ್ಬೇಕು ಅನ್ನೋಂಥದ್ದು ಇರ್ತೈತೇನು ನಮ್ಮ ಗತ್ಲೆ ಅಂದ್ರೆ ಏನು ಇರಂಗಿಲ್ಲ. ನಾವು ವೃತ್ತಿಯಲ್ಲಿರ್ತಿ ಹೊರಗುನು ಅದನ್ನ ಕಾಣ್ತಿರ್ತಾನ, ಒಳಗುನು ಅದನ್ನ ಕಾಣ್ತಿರ್ತ. ಆ ಸ್ಥಿತಿಯಲ್ಲಿನೇ ಯಾವಾಗ್ಲೂ ಸಂಚಾರ ಮಾಡ್ತಾ ಇರ್ತಾನ. ಆ ಆನಂದದಲ್ಲಿನೇ ಅವ ಇರ್ತಾನ ಅನ್ನುವಂತಾರ ಆನಂದಿನಿ ಭೂಮಿಕೆಯನ್ನು ಹೇಳ್ಕೊಂಡ್ ಬಂದಂಗಾಯ್ತು. ಸುಖಿಚ್ಛೆ, ಸುಚಾರಣೆ, ಅಸಂಗತ್ವ, ವಾಸನಾಕ್ಷಯ, ಆನಂದಿನಿ ಭೂಮಿಕೆ ಅಂದ್ರೆ 5 ಭೂಮಿಕೆಗಳೊಳಗ ಆನಂದನಿ ಅನ್ನೋದು 5ನೇ ಭೂಮಿಕೆ. ಈ ಭೂಮಿಕೆ ಒಳಗಿದ್ದವನು ಏನಿರ್ತಾನ ಹೊರಗೂ ಒಳಗೂ ಅವ ಏನಿರ್ತಾನ ಆ ಆನಂದ ಸ್ವರೂಪದಲ್ಲೇನೆ ಅವ ಲೀನಾಗಿರ್ತಾನ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಬಂದ್ರು. ಬಳಿಕ ಈ ಯೋಗಿಯ ಮನಸ್ಸು ಸ್ವರೂಪಾನಂದದಲ್ಲಿಯೇ ತಲ್ಲೀನನಾಗಿರಲು ಅದರಂತೆ ಇಲ್ಲಿ ದೃಢ ಉಳ್ಳವನಾಗಲು ಅದರಿಂದ ಮೂರ್ತಿಯೇ ತಾನಾಗಿ ತೋರುವನೆಂದು ತೂರ್ಯ ಅವಸ್ಥೆಯನ್ನು ನಿರೂಪಿಸುತ್ತಾರೆ. ಅಂದರೆ ಮುಂದಿನ ನುಡಿಯೊಳಗೆ ತೂರ್ಯ ಅನ್ನುವಂಥದ್ದು ಅವಸ್ಥೆ ಅನ್ನುವಂಥದ್ದು ಹೇಳ್ಕೊಂಬರ್ತಾರೆ. ಅದನ್ನು ಮತ್ತೆ ನಾಳೆಗೆ 10ನೇ ನುಡಿ ಒಳಗೆ ಅದನ್ನು ಹೇಳ್ಕೊಂಬರ್ತಾರೆ. 10, 11 ನುಡಿ ಮುಗಿಯೊಳಗೆ ತೂರ್ಯಾತೀತ ಅನ್ನುವಂಥ ಈ ಅವಸ್ಥೆ ಅಂದ್ರೇನು ಇದು ಪೂರ್ತಿ ಮುಗ್ದೇ ಬಿಟ್ಟಿರ್ತೈತಿ. ಸ್ವಲ್ಪಾನುಸಾರ ಈ 5 ಭೂಮಿ ತನನು ಸ್ವಲ್ಪ ಹೊರಗ ಒಳಗ ಅಡ್ಡಾಡ್ತಿರ್ತಾನ. ತೂರ್ಯಾತೀತ ಇವು 2 ಅಂಕರು ಈ ಕಡೆ ಇರಂಗಿಲ್ಲ, ಪ್ರಜ್ಞೆನೇ ಇರಂಗಿಲ್ಲ. ಆ ಸ್ಥಿತಿಯೊಳಗನ ಅವ್ರು ಇರ್ತಾರ ಅನ್ನುವಂಥ ಗುರುನಾಥ ಅವ್ರನ್ನ ತೂರ್ಯಾತೀತ ಅವಸ್ಥೆ ಅನ್ನುವಂಥ ಗುರುನಾಥ ಅವ್ರಿಗಿತ್ತಂತ ಹೇಳ್ತಾರ. ಆ ಅವಸ್ಥೆನ ಮತ್ತೆ ನಾಳಿನ ದಿವಸ ಅವರು ಹೇಳ್ತಾರ. ಅದನ್ನ ಮತ್ತೆ ನಾಳಿನ ದಿವಸ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ರ ಬಗ್ಗೆ ಮಾತಾಡೋದು ಸ್ವಲ್ಪ ಏನು ವಿಷಯಗಳು ಹೇಳಕ್ಕೆ ಏನು ಉಳಿದಿಲ್ಲ. ಯಾಕಂತ ಕೇಳಿದು ತೀತಾವಸ್ಥೆ ಸುದ್ದಿಗಳು ಐತೆಲ್ಲ ಕಡ್ಯಾಕಲ್ದಾರಿ ಏನಾರು ಹೇಳ್ಬೋದು. ಆದ್ರೆ ಇದನ್ನ ಏನು ಉಪಮಾ ಕೊಡಾಕನು ಬರಂಗಿಲ್ಲ, ಏನು ಹೇಳಾಕನು ಬರಂಗಿಲ್ಲ.
ಆ ಅವಸ್ಥೆಯಲ್ಲಿ ಯಾರಂದ್ರ ಅವ್ರು ಆ ಅವಸ್ಥೆ ಆ ಬ್ರಹ್ಮ ಸ್ವರೂಪದಲ್ಲೇನೆ ಅದಾರ ಹೊರತಾಗಿ ಮತ್ತೊಂದು ಏನು ವ್ಯವಹಾರಗಳು ಅದಾವೇನು ಅಂದ್ರೆ ಇಲ್ಲ ಅನ್ನುವಂಥ ವಿಚಾರವನ್ನೇ ಹೇಳ್ಕೊಂಡ್ಬರ್ತಾರ. ಇದ್ರ ಬಗ್ಗೆ ಮತ್ತೊಂದು ಸ್ವಲ್ಪ ನಮ್ಮ ಬಸಮ್ಮ ತಾಯಿಯವರು ಅದು ಮತ್ತು ಉದಾಹರಣೆ ಕೊಟ್ಟು ಸರಿಯಾಗಿ ಅವ್ರು ಮತ್ತು ಸ್ವಲ್ಪ ತಿಳಿಸ್ಕೊಡ್ತಾರಂತ ಹೇಳ್ತಾ ಈ 4 ವಾಕ್ಯ ಪುಷ್ಪನು ಸದ್ಗುರುನಾಚರಣಾನಂದ ಅರ್ಪಿತು. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ನಮಃ ಶಿವಾಯ. ನಮಸ್ಕಾರ. ಶರಣಾರ್ಥಿ ಅಮ್ಮ ಬಸಮ್ಮರ ಇದನ್ನ ಹೊಳ್ಳಿ ಹೇಳ್ರಿ. ಅಮ್ಮರ್ ನಮಸ್ಕಾರ. ಹೇಳ್ರಿ ಶರಣ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ವಿಧಾಯಿನೇ ಜ್ಞಾನಾನಲ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾತ್ಮ ಅದ್ವಯಾನಂದ ಪರಿಪೂರ್ಣ ಸುಖಾತ್ಮನೆ ಜ್ಞಾನೋತ್ತಮಾಯ ಶ್ರೀ ಗುರುವೇ ಮುರುಗೇಂದ್ರಾಯ ನಮಃ. ಸದ್ಗುರುಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರುಕಾಶ್ಕತರನ್ನು ಮಂದಿರದಲ್ಲಿ ಪೂಜಿಸಿ ಗ್ರಂಥಕರ್ತರಲ್ಲಿ ಹಾಗೂ ಎಲ್ಲ ದಾರ್ಶನಿಕ ಮಹಾತ್ಮರಲ್ಲಿ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ಜ್ಞಾನ ಬಿತ್ತರಿಸಿದ ಪೂಜ್ಯ ತಾಯಿಯವರಲ್ಲಿಯೂ ನನ್ನ ಅನಂತ ನಮಸ್ಕಾರಗಳು. ಈ ಶಿವಗೋಷ್ಠಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ಶರಣು ಶರಣರಿಗೆ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಇದು ಮೇಲ್ಮಟ್ಟದ ವಿಷಯ ಅಂತ ಹೇಳಿದ್ರಲ್ರಿ ಅವರು. ಆನಂದಿನಿ ಅಂದ್ರೆ 5ನೇ ಭೂಮಿಕೆಯಲ್ಲಿದ್ದ ಯೋಗಿಯ ಸ್ಥಿತಿ ವರ್ಣಿಸ್ತಾರೆ. ಇಲ್ಲಿ ಆನಂದ ಸ್ಥಿತಿಯನ್ನು ಮೀರಿದ್ದು ಘನಕ್ಕೆ ಘನವಾದ ಘನಸ್ವರೂಪ ಅಂತ ಹೇಳಿದ್ರು. ಮೀರಿದ ಘನ ಅಂತ ಹೇಳ್ಯಾರ್ರಿ. ಪ್ರಭುದೇವರು ಹೇಳಿದ್ರು ನೋಡ್ರಿ, ಭಕ್ತಿ ಎಂಬುದು ತೋರುಂಬುಲಾವ ಗುಹೇಶ್ವರನೆಂಬುದು ಮೀರಿದ ಘನ ಅಂತ ಹೇಳಿದ್ರಿ. ಗುಹೇಶ್ವರ ಅಂದ್ರೆ ಆ ಪರಮಾತ್ಮ ಚೈತನ್ಯ ಸ್ವರೂಪದಾಗಿದ್ದವ್ರದ್ದು ಮೀರಿದ ಘನ. ಇಲ್ಲಿ ಯಾವುದರ ಉಪಮೆ ಕೊಟ್ಟು ಹೇಳ್ತೀವಿ ಅಂದ್ರೆ ಆಗುದಿಲ್ಲ. ಯಾಕಂದ್ರೆ ವ್ಯವಹಾರಿಕ ಮೀರಿ ನಿಂತಾರ, ತ್ರಿಪುಟಿಗೆ ಆದಿಯಾಗಿ ನಿಂತಾರ. ಜ್ಞಾತೃ ಜ್ಞಾನ ಜ್ಞೇಯ ಇಲ್ಲಿ ಏನೊಂದು ಇಲ್ರಿ. ಯಾಕಂದ್ರೆ ಎಲ್ಲಿ ತನ ವ್ಯವಹಾರ ಜ್ಞಾನ ಇರ್ತದ ಅಲ್ಲಿ ತನ ತ್ರಿಪುಟಿ ಇರ್ತದ್ರಿ. ತ್ರಿಪುಟಿ ಅಂದ್ರೆ ನಮ್ಮ ವ್ಯವಹಾರಿಕ ಎಲ್ಲಾನು ರೀ. ಏನು ವಸ್ತು ಜ್ಞಾತೃ ಅಂದ್ರೆ ಜೀವ ರೀ, ಜ್ಞೇಯ ಅಂದ್ರೆ ವಸ್ತುವಿನ ಜ್ಞಾನ. ಇವೇನು ವ್ಯವಹಾರಿಕ ಜ್ಞಾನನೇ ಇಲ್ಲ. ಊಟ ಮಾಡ್ಬೇಕಂದ್ರೆ ಊಟಕ್ಕೆ ಹೋಗ್ಬೇಕು, ಮುಖ ತಕ್ಕೋಬೇಕು, ನಾ ಮತ್ತೆ ಕೂಡ್ಬೇಕು ಅಲ್ಲಿ ಅನ್ನೋದು ಭಾವ ಇರ್ತದೆ. ಇವ್ರಿಗೆ ಏನೂ ಇಲ್ಲ ನೋಡ್ರಿ. ಸುಮ್ಮ ಅಲ್ಲೇ ಕೂತಲ್ಲೇ ಯಾರು ಏನು ತಂದು ಕೊಡ್ತಾರ ಸ್ವೀಕಾರ ಮಾಡ್ಬೋದು ತಮ್ಮದೇ ಆದಂಥ ಅವಸ್ಥೆ ಒಳಗೆ. ಆದ್ರೆ ನೋಡೋರ್ ಕಣ್ಣಿಗೆ ಇವರು ನಮ್ಮ ಜೊತೆನೇ 3 ರೊಟ್ಟಿ ಊಟ ಮಾಡ್ತಾರತ್ ನಾವು ಅನ್ಬೋದು. ಆದ್ರೆ ಅವರು ಸುಮ್ಮ ಆ ದೇಹ ಪ್ರಾರಬ್ಧಕ್ಕೆ ಒಪ್ಪಿಸಿಬಿಟ್ಟಿರ್ತಾರ್ರಿ. ಪ್ರತೀತವಾಗುವ ವಿಶ್ವವೆಲ್ಲವೂ ಸತತನಸ್ವರವೆಂದು ನಂಬುತ್ತ ಅತೀತವಾಗುವ ಪುಣ್ಯ ಪಾಪದ ತತಿಯ ಹಾಕುತ್ತ ಜ್ಞಾನ ದುರಿಯೋಳು ಪತನ ತನುವ ಆರಬ್ಧಿಗೊಪ್ಪಿ ಸಲಹುವನೇ ಗುರುವೇನಿಗೆ ಅಂತ ಶಂಕರಾಚಾರ್ಯರು ಈ ಮಾತು ಹೇಳಿದ್ದಾರೆ. ಅಂದ್ರೆ ಈ ಪ್ರತೀತ ಆಗುದಂದ್ರೆ ಎಲ್ಲ ಕಾಣುವ ಜಗತ್ತಿನೊಳಗೆ ಅದರ ಆದ್ರೆ ಕಾಣುವ ಜಗತ್ತ ಎಲ್ಲದಂದ್ರೆ ಅದರ ಅನುಸಾರವಾಗಿ ಆ ಜಗತ್ತಿನ ನಿಯಮಾನುಸಾರವಾಗಿ ನಡೀತದ. ಪ್ರಕೃತಿ ನಿಯಮದ ಅದಕ್ಕೆ ಬಿಟ್ಬಿಟ್ಟಿರ್ತಾರೆ ಇವರು. ಪ್ರಕೃತಿ ಮೀರಿ ನಿಂತವರು. ಅದಕ್ಕೆ ಈ ಪ್ರಕೃತಿ ಒಳಗೆ ಇದ್ದು ಅದಾರ ಯಾಕಂತಂದ್ರೆ ಸುಮ್ಮ ಶರೀರದ ಪ್ರಾರಬ್ಧವಶಾತ್ ನೋಡೋವ್ರಿಗೆ ಕಾಣ್ತಾರ. ಆದ್ರೆ ಅವ್ರ ಸ್ಥಿತಿ ಎಲ್ಲಿದಂದ್ರೆ ಆನಂದ ಸ್ಥಿತಿಯೊಳಗೆ ಇರ್ತದೆ ನೋಡ್ರಿ. ಅದಕ್ಕೆ ಅಷ್ಟವಿಧ ಆನಂದ ಅಂತ ಹೇಳಿದ್ರಲ್ರಿ. ಈಗ ಮೊದಲು ವಿಷಯಾನಂದದೊಳಗೆ ವಿಷಯ ಬೇಕೆನಿಸಿದ ವಿಷಯ ತನಗೆ ಬೇಕಾದಾಗ ಆ ವಿಷಯದಲ್ಲಿ ಪ್ರವೃತ್ತಿ ಆದಾಗ ಅದೇ ಇರ್ತದ. ಆದ್ರೆ ನಮಗೆ ಗೊತ್ತಿಲ್ರಿ. ನಮಗೆ ಆ ವಿಷಯದಾಗ ಸುಖ ಅನ್ಸದಂತ ತಿಳಿಸಿವಿ. ಉಂಡಲ್ಲಿ ಉಟ್ಟಲ್ಲಿ ಹೋದಲ್ಲಿ ಬಂದಲ್ಲಿ ಸುಖ ಅಂತೀವಲ್ರಿ. ಸುಮ್ಮ ವಿಷಯ ಆಕಾರ ಆದಾಗ ನಮ್ಮ ವೃತ್ತಿನೇ ಅಲ್ಲಿ ತಟಸ್ಥಗೊಂಡಾಗ ಬುದ್ಧಿಯಲ್ಲಿ ಅದು ಒಂದು ಹೊಳಿತದ ನೋಡ್ರಿ. ಏನು ಚಿನ್ಮಾತ್ರ ಅವಾಗ ಅದು ಬೇಕನ್ಸಿದ್ದು ತೃಪ್ತಿ ಅನಿಸಿದಾಗ ಆನಂದದಲ್ರಿ. ನಾವೇನ್ರ ಈಗ ಊಟ ಮಾಡಿದೆವು ತೃಪ್ತಿ ಆಯಿತು, ಇದನ್ನು ನಮಗೆ ಬೇಕನ್ಸಿದ್ದು ಪಡ್ಕೊಂಡೆವು ತೃಪ್ತಿ ಆಯ್ತು ಅಂತ ತಿಳ್ಕೊಂಡಿವಿ. ಅದರೊಳಗಿಲ್ಲ. ನಿಜವಾಗಿ ಆತ್ಮ ತನಗಿಂತ ಪ್ರಿಯವಾದ ವಸ್ತು ಇನ್ನೊಂದು ಉಂಟೆ ಅಂತ ಹೇಳ್ಯಾರ. ಅದಕ್ಕೆ ತನ್ನ ಬಿಟ್ಟು ಅನ್ಯ ಏನೂ ಇಲ್ಲ. ಅದಕ್ಕೆ ತನ್ನ ಸ್ಥಿತಿಯೊಳಗೆ ತಾನಿದ್ದವಾಗ ಈ ವಿಷಯ ಆನಂದದ ಲೇಪನೇ ಇಲ್ಲ ನೋಡ್ರಿ. ಯಾಕಂದ್ರೆ ವಿಷಯ ಮೀರಿ ನಿಂತಾರೆ. ವಿಷಯದ ಆಶೆ ಅವ್ರಿಗೆ ಇಲ್ಲ. ಯಾಕಂದ್ರೆ ವಿಷಯದ ಆಶೆದಂತ ಕೆಳಿಸಿದಪ್ಪ ಅಭಿಮಾನ ಅಂತ ಅಭಿಮಾನ ಚೋಡೋ ಮೋಕ್ಷ ರೋಗ. ಅವ್ರಿಗೆ ಮೋಕ್ಷ ಸ್ಥಿತಿಯಲ್ಲಿ ಅದಾರ. ನೋಡೋರ ಕಣ್ಣಿಗೆ ಅಷ್ಟೇ ಈ ಜೀವನ ಕಾಣಿಸ್ತದ. ಅದಕ್ಕಿನ್ನ ವಿಷಯಾನಂದ ಇವು ಅಷ್ಟವಿಧ ಆನಂದ ಅಂದ್ರಲ್ರಿ ಅವರು. ವಾಸನಾನಂದ, ಅದು ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ. ಬ್ರಹ್ಮಾನಂದ ನಿದ್ದಿನೇ ನೋಡ್ರಿ. ನಿದ್ದೆ ಒಳಗನೆ ನಮಗೇನೂ ಇಲ್ಲ. ಆದ್ರೆ ಅಜ್ಞಾನದಲ್ಲಿ ಎಲ್ಲ ಇಂದ್ರಿಯಗಳ ಲಯ ಅವಸ್ಥೆ ಆಗ್ಯಾವ. ಅಲ್ಲಿ ಏನೊಂದು ಇಲ್ಲ. ವಿಷಯಗಳಿಲ್ಲ ಅಂದ್ರೂ ಸುಖ ಆಗ್ಯದಲ್ರಿ. ಅಂದ್ರೆ ಮತ್ತೆ ವಿಷಯ ಇದ್ದರೆ ನಮಗೆ ಸುಖ ಆಗ್ತದೆ ಅನ್ನುವಂಥದ್ದು ಅವಶ್ಯಕತೆನೇ ಇಲ್ಲ. ವಿಷಯ ಇರ್ಲಿಕ್ಕೂ ನಾವು ವಿಷಯಾತೀತದಿಂದ ಆನಂದದೀವಿ. ಯಾಕಂದ್ರೆ ಎಲ್ಲ ಬಿಟ್ಟಾಗೆ ಆನಂದದ್ರಿ. ಎಲ್ಲಿ ತನ ನಾವು ವಿಷಯ ಇರ್ತದೆ ಹಿಡಿತೀವಿ ಅಲ್ಲಿ ತನ ನಮಗೆ ಎತ್ತರ ಸ್ಥಿತಿಯೊಳಗೆ ಬರೇ ದುಗುಡ ದುಮ್ಮಾನ
ಮನಸ್ಸಿನ ತಾಕಲಾಟ ಇದೇ ಇರ್ತದ. ಮನಸ್ಸನು ಇಂದ್ರಿಯಗಳು ಎಲ್ಲ ಲಯಿಸಿದಾಗ ಆನಂದ ಸಿಕ್ಕದ, ಅದು ಅಜ್ಞಾನದ ಆನಂದ. ಆದ್ರೆ ಮಹಾತ್ಮರಿಗೆ ಅಜ್ಞಾನವನ್ನು ಮೀರಿ ನಿಂತಾರೆ. ಯಾಕೆ? ವ್ಯಾಪಾರ ಅಳಿತದ. ವ್ಯಾಪಾರ ಮಾಡಿದ್ದಿದ್ರನೇ ನಮಗೆ ತಾತ್ಕಾಲಿಕ ನಿವೃತ್ತಿಯಾಗಿ ಮತ್ತೆ ಮುಂಜಾನೆ ವ್ಯಾಪಾರ ಹಿಡ್ಕೊಂಡೇ ಬಂದೀವ್ರಿ ನಾವು. ಏನ್ ನಿನ್ನಿನ ದಿವ್ಸ ಎಲ್ಲಿಗೆ ಬಿಟ್ಟಿವಿ ಅಲ್ಲಿಗೆ ಬಂದೀವಿ. ಮುಂಜಾನೆ ಸಂಜಿನಾಗ ಏನು ರೆಡಿ ಮಾಡಿಟ್ಟಿವಿ ನೋಡ್ರಿ, ಮುಂಜಾನೆ ಏನು ಅಡಿಗೆ ಮಾಡ್ಬೇಕು, ಏನೇನು ಮಾಡ್ಬೇಕು ಅನ್ನೋದು. ಎದ್ದ ತಕ್ಷಣ ಮತ್ತೊಂದು ಸ್ವಲ್ಪ ಏಟು ಕೂತೀವ್ರಿ. ಅದೇ ತಂದ್ರಾವಸ್ಥೆಯೊಳಗ ನಮ್ಮದು ಭಾಳ ವಿಲಯ ಆಗುದಿಲ್ರಿ. ಆ ಮಹಾತ್ಮರು ಮಾತ್ರ ಯಾವಾಗಲೂ ತಂದ್ರಾವಸ್ಥೆ ಅಂತಾರೆ ಇದಕ್ರಿ. ಏನು ವಾಸನಾನಂದ, ಇನ್ನ ನಿದ್ದೆ ವಾಸನ ಇರ್ತದೆ. ಯಾರಾದರೂ ಬಗಲ ಕುಂತು ಎಚ್ಚರ ಮಾಡಿದ್ರೆ ಸಹಿತ ಆ ಕಡೆ ನಿದ್ದಿನೂ ಅಲ್ಲ, ಈ ಕಡೆ ಎಚ್ಚರ ಅವಸ್ಥೆನೂ ಇಲ್ಲ. ತಂದ್ರಾವಸ್ಥೆ, ಉದಾಸೀನ ಅವಸ್ಥೆ ಅಂತಾರೆ. ಇಂಥ ಯಾವತ್ತು ಉದಾಸೀನ ಅವಸ್ಥೆಯೊಳಗನೆ ಇರ್ತಾರೆ ಮಹಾತ್ಮರು. ಬಡಿದು ಎಚ್ಚರಿಸಿದ್ರು ಎಚ್ಚರ ಸ್ಥಿತಿಗೆ ಬರುವುದಿಲ್ಲ. ಎಚ್ಚರ ಎದುರಾಗದಾರ ಅಂದ್ರೆ ಆತ್ಮನ ಸ್ಥಿತಿಯೊಳಗದಾರ. ಹುಚ್ಚರಂತೆ ವರ್ತಿಸುವರಂತ ಹೇಳ್ಯಾರ್ರಿ. ನಿಶೆ ಆಗ್ಯದಂತ ಹೇಳ್ಯಾರ ಅವರು. ಏನು? ಆತ್ಮನ ನಿಶೆ ಆಗ್ಯದ್ರಿ ಅವ್ರಿಗೆ. ಚೈತನ್ಯದ ಪ್ರತೀಕದ ನಿಶೆ ಆಗ್ಯದ, ವಿಷಯದ ನಿಶೆ ಇಲ್ಲ. ಯಾಕಂದ್ರೆ ನಮಗದ್ ನೋಡ್ರಿ, ವಿಷಯದ ಪಿತ್ತು ತಲೆಗೇರಿದಲ್ಲಿ ವಿವೇಕ ನಷ್ಟವಾಗಿ ಮತಿಮಂದವಾದಲ್ಲಿ ಮಂತ್ರದ ನೆನವು ಉಂಟೆ ಗುಹೇಶ್ವರ ಅಂದ್ರೆ. ನಮಗೆಲ್ಲ ವಿಷಯದೊಳಗೆ ಎಲ್ಲಿ ಕೂತ್ರ ನಿಂತ್ರೆ ಎಷ್ಟು ಈಗ ಹೇಳ್ತೀವಿ ನೋಡ್ರಿ, ನಾಮಸ್ಮರಣೆ ಮಾಡ್ಬೇಕಂತ ಅನ್ಕೋತ ಮಾಡ್ತಿರ್ತೀವಿ ಅಡಿಗೆ ಅದು ಏನಾರ ಮತ್ತೆ ಮರುವ್ರಿ. ಇದಕ್ಕೆ ಎಷ್ಟು ಮರು ಅಂತ ಅನ್ನಿಸ್ತದೆ ನೋಡ್ರಿ. ಹೊಳ್ಳಿ ಮತ್ತೆ ನೆನಪದಾಗ ಎಷ್ಟು ಒಂದಿಟ್ಟು ಅಂತೀವಿ ಅಂದ್ರೂ ಬಿಟ್ಟು ಬಿಡದೆ ಅನ್ನುವಂಥದ್ದು ಬರಬೇಕಾದ್ರೆ ನಮಗೆ ಇದು ಭಾಳ ಅಭ್ಯಾಸ, ಭಾಳ ಇದಕ್ಕೆ ಬೇಕ್ರಿ. ಯಾಕಂದ್ರೆ ಬರೀ ಹೊರಗೆ ಮರುವಿನಿಂದ ಇಲ್ಲಿ ತನ ಏನು ವಿಷಯ ಅಂತರ್ಗತ ಆಗ್ಯಾವ ನೋಡ್ರಿ, ಈ ಅಂತರ್ಗತ ಸ್ಥಿತಿಯೊಳಗೆ ಯಾವತ್ತು ಶಿವನಾಮವನು ಅದಕ್ಕೆ ಹೇಳಿದ್ರು ನೋಡ್ರಿ, ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಬಹುಮರಣ ಮಾಯಾಕರ್ಮ ಮಲಪಾಶ ಬಂದ ಬಹುದುರಿತ ಸಂಸಾರ ಸಂತಾಪ ಸಂಚಯ ಉಳಿದು ಹೊರಭೋಕ ಮೋಕ್ಷವುದು ಅಂತ ಹೇಳಿದರೆ. ಅದಕ್ಕಂಥ ಸ್ಥಿತಿ ಯಾವತ್ತು ಬರ್ಬೇಕಾದ್ರೆ ಬಿಟ್ಟು ಬಿಡದೆ ಅನ್ಬೇಕು ನೋಡ್ರಿ. ಹಂಗೆ ಬಿಟ್ಟು ಬಿಡದೆ ಅಂದಾಗ ಇದಕ್ಕೆ ಅದಕ್ಕೆ ಅಭ್ಯಾಸ ಸಂಜನಿತ ಭಾವವೇ ಮುಮುಕ್ಷತ್ವ ಅಂತ ಹೇಳ್ಯಾರ ಮಹಾತ್ಮರು. ಅದನ್ನೆಲ್ಲ ಮೀರಿ ನಿಂತಾರ್ರಿ. ಈಗ ಕೇವಲ ಆನಂದ ಸ್ವರೂಪ. ಎಂಥ ಆನಂದ ಅಂದ್ರೆ ಅದ್ವೈತ ಆನಂದ ನೋಡ್ರಿ. ಎರಡು ಇಲ್ಲದ ಆನಂದ. ಎಲ್ಲದ್ರಾಗೂ ಎರಡನ್ನು ತೋರ್ತಲ್ಲ, ಇದು ಎರಡು ಅನ್ನೋದು ಇಲ್ಲವೇ ಇಲ್ಲದು. ಆನಂದ ಆನಂದ ಆನಂದ, ಅದ್ವೈತ ಅನುಭವ ಆನಂದ. ಅದು ಎಂಥದ್ದು? ಸದ್ದು ಗದ್ದಲಿಲ್ಲದ ಆನಂದ. ಅಲ್ಲೇನಾರ ಮಾಡಿ ಪಡ್ಕೊಂಡು ನಾವು ವಶ ಮಾಡಿಕೊಳ್ಳುವಂಥ ಆನಂದ ಅಲ್ಲ, ತಾನು ಸ್ವತಃ ಸ್ವರೂಪ ಆನಂದ ಅದ. ಅಂಥ ಸ್ಥಿತಿಯೊಳಗಿದ್ದವ್ರದು ಇದು ವರ್ಣಾತೀತ ಅಂತ ಹೇಳ್ಯಾರ. ಇಂಥ ವ್ಯಾಪಾರ ಅಳಿದ ಅನಂತ ಶಾಂತ ಸ್ವರೂಪ ನಿಸ್ತರಂಗ ಸ್ಥಿತಿ ಹಿಂದೆ ವರ್ಣನೆ ಮಾಡ್ಯಾರ ನೋಡ್ರಿ. ಹೆಂಗೆ ಸಮುದ್ರ ಮಳೆ ಬಂದರೂ ಅಷ್ಟೇ, ಮತ್ತು ಮಳೆ ನಿಂತರೂ ಅಷ್ಟೇ. ಚಳಿಗಾಲ ಬೇಸಿಗೆಗಾಲ ಯಾವಾಗೂ ಆರದ ಜಲವು, ಭತ್ತದ ಜಲವು, ಇವೆಲ್ಲ ಕೆರೆ ಹಳ್ಳ ಹೊಳೆ ಇವೇನದಾವಲ್ರಿ ಹೆಚ್ಚು ಕಡಿಮೆ ಆಗ್ತಾವೆ. ಮಳೆ ಬಂದಾಗ ಉಕ್ಕೇರಿ ಎಲ್ಲ ಸುತ್ತಿಂದ ಎಲ್ಲ ಕೊಚ್ಚಿ ಹೋಗ್ತದೆ. ಮತ್ತು ಮಳೆ ನಿಂತಾಗ ಮತ್ತೆ ಶಾಂತವಾಗಿ ಹರಿತದೆ. ಹರಿದು ಮತ್ತೆ ಬ್ಯಾಚಿಗೆ ಬಂತಂದ್ರೆ ಒಣಗಿ ಹೋಗ್ತದೆ ರೀ. ಆದ್ರೆ ಆ ಸಮುದ್ರಕ್ಕೆ ಮಾತ್ರ ಇದು ಯಾವಾಗಲೂ ಅಷ್ಟೇ ಇರ್ತದೆ ನೋಡ್ರಿ. ಸತತ ಇಲ್ಲಿ ಮಳೆ ಬಂದು ಹೋಗಿ ನೀರು ನಿಂತ್ರೂ ಅಲ್ಲಿ ಏನೇನು ಸೂರ್ಯನದು ಕಿರಣದಿಂದ ಶಾಖಾಗ್ನಿಯಿಂದ ಬಲ ಎಲ್ಲ ಆವಿಯಾಗಿ ಮತ್ತೆ ಮ್ಯಾಗ ಹೋಗಿ ಮತ್ತೆ ಮಳೆ ರೂಪಾಗಿ ಮತ್ತೆ ಬಂದು ಸಮುದ್ರಕ್ಕೆ ಕೂಡಿದ್ರೂ ಸಮುದ್ರ ಮಾತ್ರ ನಿಸ್ತರಂಗ ಸ್ಥಿತಿ, ಶಾಂತ ಸ್ವರೂಪ. ಈಗ ಇಲ್ಲೇ ನಾವು ತುಂಬಿದ ಕೊಡ ಅಂತೀವಿ ನೋಡ್ರಿ. ತುಂಬಿದ ಕೊಡ ಎಂದೂ ತುಳ್ಕಾಡುದಿಲ್ಲ, ಹೊಯ್ದಾಡುದಿಲ್ಲ ನೋಡ್ರಿ. ಅದು ಹಂಗೆ ಈ ಮಹಾತ್ಮರು ತುಂಬಿದ ಕೊಡದಂತೆ, ಸಮುದ್ರ ಪರಾಯದಂತೆ ಬಿಟ್ಟು ಬಿಡದೆ ಯಾವ್ದು ಆಕಾಶ ಸದೃಶವಾಗಿ, ಆಕಾಶ ಯಕಡಿ ಹೊಯ್ದಾಡ್ಲಾಕ ಅದಕ್ಕೆ ಜಾಗನೇ ಇಲ್ರಿ. ಬಿಟ್ಟು ಬಿಡ್ದಂಗೆ ಎಲ್ಲ ಕಡೆ ಅದ ಆಕಾಶ ಬಯಲು. ಹಂಗೆ ಬಯಲಿನಲ್ಲಿ ಬಯಲು ಸ್ವರೂಪನಾದಂಥವ್ರು ಇಂಥ ಸ್ಥಿತಿ ಒಳಗಿರ್ತಾರೆ. ಮತ್ತು ಇಲ್ಲಿ ಅಪ್ಪರ್ ಬಂದಾರ ನೋಡ್ರಿ, ಬಸವರಾಜ ಅಪ್ಪರ್. ಅವ್ರು ಒಂದು ಸ್ವಲ್ಪ ಇದಕ್ಕೆ ನಮಗೆ ಶಬ್ದಶಃ ಹೇಳ್ತಾರನ ಒಂದೆರಡು ಮಾತು ಅಂತೇಳಿ ನಮಸ್ಕಾರ ಎಲ್ಲರಿಗೂ.